ರವೆಯಿಂದ ಮಾಡಿರೋ ಇಡ್ಲಿನ ಎಲ್ಲರೂ ಟೇಸ್ಟ್ ಮಾಡಿದ್ದೀರಾ, ಬಟ್ ಅಕ್ಕಿಯಿಂದ ಮಾಡಿರೋ ಇಡ್ಲಿನ ಒಂದು ಸತಿ ಆದರೂ ಟೇಸ್ಟ್ ಮಾಡಿದ್ದೀರಾ. ತುಂಬ ಚೆನ್ನಾಗಿ, ತುಂಬ ಫ್ಲಫಿಯಾಗಿ, ತುಂಬ ಸಾಫ್ಟಾಗಿ ಬರುತ್ತೆ. ಇದು ಸ್ಪೆಷಲಾಗಿ ನಮ್ಮ ಹರ್ಷಾಗೆ ಮಾಡ್ತಿರೋದು ನಾನು ಇಡ್ಲಿ. ಮೀನ್ಸ್ ಹೆಲ್ದಿಯೆಸ್ಟ್ ಕ್ಯಾರೆಟು ಮತ್ತು ಕಾರ್ನ್ನ ಹಾಕಿ ಫಸ್ಟ್ ಕ್ಯಾರೆಟ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಇಡ್ಲಿ ಬ್ಯಾಟರ್ನ ಹಾಕಿ ಮತ್ತು ಫುಲ್ಲು ಸರೌಂಡಿಂಗೆಲ್ಲ ಕಾರ್ನು ಬರುತ್ತಲ್ವ, ಕಾರ್ನ್ದು ಅದು ಸೀಡ್ಸ್ ಅವನ್ನೆಲ್ಲ ಸೈಡಿಗಿಟ್ಟು ಡೆಕೋರೇಷನ್ ಮಾಡಿ ಮಕ್ಕಳಿಗೆ ಅಟ್ರಾಕ್ಟಿವ್ ಇದ್ದಿದ್ದು ದಿನಸು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ. ಅವನು ಅಷ್ಟೂ ಖಾಲಿ ಮಾಡೇ ಬಿಡೋದು. ನಾನು ಜಸ್ಟ್ 1 ಪ್ಲೇಟ್ ಮಾತ್ರ ನಮ್ಮ ಹರ್ಷಗೆ ಹಾಕಿರೋದು, ಮತ್ತು ಇನ್ನೊಂದು ಮಿಕ್ಕಿದ ಪ್ಲೇಟು ನಾರ್ಮಲಾಗಿ ಕ್ಯಾರೆಟ್ ವಿತ್ ಬ್ಯಾಟರ್ನ ಹಾಕಿ ಇಡ್ಲಿನ ಮಾಡಿದೆ ನಮಗೋಸ್ಕರ ಅಂತೇಳಿ. ಎಷ್ಟು ಸಾಫ್ಟ್ ಆ್ಯಂಡ್ ಎಷ್ಟು ಫ್ಲಫಿಯಾಗಿ ಬಂದಿದ್ದು ಗೊತ್ತಾ. ರವೆಯಿಂದ ಮಾಡಿರೋ ಇಡ್ಲಿ ಹೆಲ್ದಿಯಾಗಿರುತ್ತೆ, ಬಟ್ ನಾವು ಏನು ತಟ್ಟೆ ಇಡ್ಲಿ ಅಂತ ತಿರ್ತೀವಲ್ಲ ಅದು ಆಲ್ಮೋಸ್ಟ್ ಅಕ್ಕಿಯಿಂದನೇ ಮಾಡೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಈ ಸತಿ ಏನಾದರೂ ವೆರೈಟಿಯಾಗಿ ಟ್ರೈ ಮಾಡೋಣ, ರೈಸಿಂದ ಮಾಡೋಣ ಅಂತೇಳಿ ಈ ಥರ ಮಾಡಿದೆ. ಏನಿಲ್ಲ, ಅಕ್ಕಿ ಮತ್ತು ಉದ್ದಿನ ಬೇಳೆ, ಅವಲಕ್ಕಿ, ಒಂದು ಸ್ವಲ್ಪ ಮೆಂತ್ಯಕಾಳು ಇವನ್ನೆಲ್ಲನೂ ನೆನೆಸಿಟ್ಟು ರುಬ್ಬಿದ್ರೆ ನೆಕ್ಸ್ಟ್ ಡೇ ಕಾಮೆಂಟ್ ಮಾಡೋಕ್ಬಿಟ್ಟು ಅದನ್ನ ಬ್ಯಾಟರ್ನ ರೆಡಿ ಮಾಡಿದರೆ ಆಯಿತು. ತುಂಬ ಸಖತ್ತಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಬೇಕು ಅಂತ ಏನಿಲ್ಲ, ಸಾಂಬಾರು ಮಾಡಿದರೆ ಸಾಕು. ನಾನು ಮಿಕ್ಸ್ ವೆಜ್ ಸಾಂಬಾರು ಮಾಡಿದ್ದೆ, ಲೈಕ್ ರೆಸ್ಟೋರೆಂಟ್ ಸ್ಟೈಲು. ನುಗ್ಗೆಕಾಯಿ ಮತ್ತು ಕುಂಬಳಕಾಯಿ ಎಲ್ಲ ವೆಜ್ಜಸ್ನ ಹಾಕಿ ಮಾಡಿದ್ದೆ. ಸಖತ್ತಾಗಿ ತುಂಬ ನ್ಯೂಟ್ರಿಷನ್ ಆಗಿತ್ತು. ನೀವು ಇಲ್ಲಿ ಇಡ್ಲಿ ನೋಡ್ಬೋದು, ಬಿಸಿ ಬಿಸಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಕಲರ್ಫುಲ್ಲಾಗಿ. ನಮ್ಮ ಹರ್ಷ ಕೊಟ್ಟರೆ ಅವನು ಎಷ್ಟು ಈಸಿಯಾಗಿ ತಿನ್ನ ಅಂದರೆ ಅವನಿಗೆ ನಾನು ತಿನ್ನಿಸೋದು ಬೇಕೇ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿ ಅವ್ನು ನಕ್ಕೊತ ತಿಂದುಬಿಟ್ಟ. ನಂಗೆ ಮಾತ್ರ ಅದೇ ಖುಷಿ. ನಮ್ಮ ತಾಯಂದ್ರಿಗೆ ಏನು ಖುಷಿ ಇದೆ, ನಮ್ಮ ಮಕ್ಕಳು ನಾವು ಮಾಡಿದ್ದನ್ನ ಇಷ್ಟಪಟ್ಟು ತಿಂದರೆ ತಾನೇ ಅದು ನಮಗೆ ಖುಷಿ ಆಗೋದು. ಅದೇ ನಾನು ಹೇಳ್ತಿರೋದು, ಎಷ್ಟು ಟೆಂಪ್ಟಿಂಗ್ ಆಗಿದೆ. ನೀವು ಟ್ರೈ ಮಾಡಿದ್ದನ್ನು ಒಂದು ಸತಿ ಈ ಟೈಪ್ ಇಡ್ಲಿನ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ಆ ಇಡ್ಲಿನ ತಿಂತಾರೆ ಅಂತೇಳಿ. ನನ್ನ ಮಗ ಓನ್ಲಿ 2.5 ಇಯರ್ಸ್ ಮಗ, ಅವನೇ ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಸೂಪರ್ ಆಗಿದೆ ಅಂತೇಳಿ ತಿಂತಿದ್ದ. ಅಂದರೆ ನಿಮ್ಮ ಮಕ್ಕಳು ಹೆಂಗೆ ತಿನ್ನಲ್ಲ ಹೇಳಿ. ಸಾಂಬಾರಿಗೆ ಖಾರ ಮತ್ತು ಸ್ವಲ್ಪ ಕಡಿಮೆ ಹಾಕಿದ್ದೆ, ಅದಕ್ಕೆ ಅವನು ಇಷ್ಟಪಟ್ಟು ವಿತ್ ಸಾಂಬಾರು ವಿತ್ ಇಡ್ಲಿ